ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಬನ್ನಿ, ಇವತ್ತು ನಾನು ಶನಿವಾರ ಅಂದರೆ ಈ 12ನೇ ತಾರೀಕು ಶನಿವಾರ ಹನುಮ ಜಯಂತಿ ಇದೆ. ಈ ಹನುಮ ಜಯಂತಿನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚೈತ್ರ ಹುಣ್ಣಿಮೆ ದಿವಸವೇ ನಮಗೆ ಹನುಮ ಜಯಂತಿ ಕೂಡ ಬಂದಿದೆ. ನಾವು ಆಚರಣೆ ಮಾಡೋದ್ರಿಂದ ಈ ಒಂದು 12ನೇ ತಾರೀಕು ಶನಿವಾರವೇ ಬರೋದ್ರಿಂದ, ವಿಶೇಷವಾಗಿ ಆಂಜನೇಯ ವಾರವೇ ಆಗಿರೋದ್ರಿಂದ ಆವತ್ತಿನ ದಿವಸ ನೀವು ಯಾವ ರೀತಿ ಸರಳವಾಗಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಬಹುದು ಅಂತ ಹೇಳಿಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಓಕೆ, ಈ ಪೂಜೆಗೆ ನಾವು ಮೊದಲು ಪೀಠವನ್ನು ರೆಡಿ ಮಾಡ್ಕೋಬೇಕು. ಅಂದರೆ ದೇವರ ಮನೆಯಲ್ಲಿ ಪೀಠ ಇದ್ದರೆ ಅದನ್ನು ರೆಡಿ ಮಾಡ್ಕೋಬೇಕು. ಇಲ್ಲ ಅಂದರೆ ನಾನು ಹೇಳಿದಾಗೆ ಕೆಂಪುದು ಟವಲ್ ಬರುತ್ತೆ ಗೊತ್ತಲ್ಲ, ಕಾಟನ್ ಟವಲ್, ಅದ್ರ ಮೇಲೆ ನಾವು ರೆಡಿ ಮಾಡಿಕೊಂಡು ಆಂಜನೇಯ ಫೋಟೋ ಆಗ್ಬೋದು, ಇಲ್ಲ ವಿಗ್ರಹನ ಇರ್ಬೋದು. ಕೇಸರಿ ಬಣ್ಣದ್ದು ಅಂತ ಹೇಳ್ತಾರೆ. ಕೆಂಪುದು ಅಂದರೆ ಕೇಸರಿ ಬಣ್ಣದ ಕಲರ್ ಬಟ್ಟೆನ ಹಾಕ್ಕೋಬೋದು. ಮತ್ತು ಅಂದರೆ ತುಂಬಾ ಪ್ರಿಯವಾದದ್ದು ಕೇಸರಿ ಬಣ್ಣ ಹನುಮನಿಗೆ. ಹಾಗಾಗಿ ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಕ್ಕೋಬೋದು. ಅದರ ನಂತರ ನಾವು ಯಾವುದೇ ಒಂದು ಪೂಜೆ ಮಾಡಲಿ ಮೊದಲು ನಾವು ಗಣೇಶನಿಗೆ ಪ್ರಾಮುಖ್ಯತೆ ಕೊಡಬೇಕು. ಹಾಗಾಗಿ ಗಣೇಶನಿಗೆ ನಾವು ಮೊದಲು ಪ್ರಾಮುಖ್ಯತೆ ಕೊಡಬೇಕು. ಗಣೇಶನಿಗೆ ನಾವು ಸ್ವಲ್ಪ ಬೆಲ್ಲವನ್ನು ಇಟ್ಟು, ಗರಿಕೆಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಾವು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಶುರು ಮಾಡಬೇಕಾಗುತ್ತದೆ. ಪ್ರತಿಯೊಬ್ಬರ ಮನೆಯಲ್ಲೂ ಆಂಜನೇಯ ಸ್ವಾಮಿ ವಿಗ್ರಹ ಇರುತ್ತೆ. ಒಂದು ಪಕ್ಷ ಇಲ್ಲ ಅಂತಂದರೆ ನೀವು ಫೋಟೋ ಇದ್ದರೆ ಫೋಟೋವನ್ನು ಅಷ್ಟೇ ಇಟ್ಟು ಪೂಜೆ ಮಾಡ್ಕೋಬಹುದು. ನೋಡಿ, ವಿಗ್ರಹಕ್ಕೆ ನಾವು ಮೊದಲು ಕೇಸರಿ ಸಿಂಧೂರವನ್ನು ಹಚ್ಚಬೇಕು. ನಿಮಗೆ ಇದನ್ನು ತುಂಬ ಸರಿ ತಿಳಿಸಿಕೊಟ್ಟಿದ್ದೇನೆ. ಕೇಸರಿ ಸಿಂಧೂರ ಅಂದರೆ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಕೇಸರಿ ಕಲರ್ ಕುಂಕುಮ. ಆ ಕುಂಕುಮನ ಆಂಜನೇಯನಿಗೆ ಇಡಬೇಕು. ಯಾಕಂದರೆ ಕೇಸರಿ ಬಣ್ಣ ಬಟ್ಟೆ ಆಗಲಿ ಸಿಂಧೂರ ಆಗಲಿ ಆಂಜನೇಯನಿಗೆ ತುಂಬ ಇಷ್ಟ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ನೀವು ಇಟ್ಕೊಂಡು ಬಿಡಿ ಯಾವಾಗಲೂ ಮನೆಯಲ್ಲಿ. ಪ್ರತಿ ಶನಿವಾರ ನೀವು ಪೂಜೆ ಮಾಡಬೇಕಾದ್ರೆ ಈ ಕೇಸರಿ ಸಿಂಧೂರವನ್ನು ನೀವು ಬಳಸಬಹುದು. ನಾವು ಆಂಜನೇಯ ಸ್ವಾಮಿಗೆ ಕೇಸರಿ ಸಿಂಧೂರವನ್ನು ಹಚ್ಚುತ್ತೀವಿ ಯಾವಾಗಲೂ. ಹಾಗಾಗಿ ನೀವು ಕೂಡ ಕೇಸರಿ ಸಿಂಧೂರ ತಂದಿಟ್ಟು ನೀವು ಪೂಜೆ ಮಾಡಬೇಕಾದ್ರೆ ಶನಿವಾರ ದಿನ ಆ ಫೋಟೋಗಾಗಲಿ ವಿಗ್ರಹಕ್ಕಾಗಲಿ ಇಡಿ. ಮತ್ತು ವಿಳೆದೆಲೆ 2 ಅದರ ಮೇಲೆ ನಾನು ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತೀನಿ. ಅಂದರೆ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಎಲೆ ಮೇಲೆ ವಿಗ್ರಹ ಇದ್ದರೆ, ಸಣ್ಣ ವಿಗ್ರಹ ಇದ್ದರೆ ಎಲೆ ಮೇಲೆ ಇಟ್ಟು ಪೂಜೆನ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಫೋಟೋ ಇದ್ದರೆ ಅದನ್ನು ಕೆಂಪು ಬಟ್ಟೆ ಮೇಲೆ ಇಡಿ. ಓಕೆ, ಅದು ನಮ್ಮ ಮನೆಯಲ್ಲಿ ಇಲ್ಲ ಅನ್ನೋರು ನೀವು ವಿಳೆದೆಲೆ ಮೇಲೆ ಆಂಜನೇಯನ ಇಟ್ಟು ಪೂಜೆನ ಮಾಡ್ಕೋಬೋದು. ಆಂಜನೇಯ ಸ್ವಾಮಿಯನ್ನು ಇಟ್ಟು ಅದಕ್ಕೆ ನೀವು 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗುತ್ತೆ. ಆಂಜನೇಯ ಸ್ವಾಮಿಗೆ ಪ್ರಸಾದ ಅಂತ ಹೇಳಿ ಎಲೆ ಅಡಿಕೆ ಬಾಳೆಹಣ್ಣನ್ನು ತಾಂಬೂಲವಾಗಿ ಇಡಬೇಕು. ಬಾಳೆಹಣ್ಣನ್ನು ಸಣ್ಣದಾಗಿ ಚಿಕ್ಕದಾಗಿ ಪೀಸನ್ನು ಮಾಡಿಕೊಂಡು ಅದಕ್ಕೆ ಸಕ್ಕರೆ ಮತ್ತು ಜೇನುತುಪ್ಪವನ್ನು ಹಾಕ್ಬೋದು. ಪಂಚಾಮೃತನ ರೆಡಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೀವು ಆವತ್ತಿನ ದಿವಸ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡಿ, ಅದು ಕೂಡ ಒಳ್ಳೆಯದು. ಆಮೇಲೆ ಬೆಣ್ಣೆ, ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಂದರೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ಬೆಣ್ಣೆನೂ ಕೂಡ ಪ್ರಸಾದವಾಗಿ ಇಡ್ಬೋದು ಆಂಜನೇಯ ಸ್ವಾಮಿಗೆ. ಆವತ್ತಿನ ದಿವಸ ಏನು ಸಾಧ್ಯವಾಗುತ್ತೋ ಅದೇ ಪ್ರಸಾದವಾಗಿ ಇಡಬಹುದು. ಹೆಸರು ಬೇಳೆ, ಕೋಸಂಬರಿ ಮತ್ತು ಮಾಡಬಹುದು. ಹಾಗೆಯೇ ಕೇಸರಿ ಬಾತ್ ಮಾಡಬಹುದು. ಜೊತೆಯಲ್ಲಿ ಕೋಸಂಬರಿ ಜೊತೆಯಲ್ಲಿ ಪಾನಕವನ್ನು ಸಹ ಇಡಬಹುದು. ಬಾಳೆಹಣ್ಣಿನ ರಸಾಯನ ಸಹ ನೀವು ಮಾಡಿ ಇಡಬಹುದು. ಹಾಗೆ ದೇವಸ್ಥಾನಕ್ಕೂ ಸಹ ನೀವು ಆ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಂಡು ಅಲ್ಲಿ ಹೋಗಿ ಸಹ ನಿಮ್ಮ ಭಕ್ತರಿಗೆ ಹಂಚಬಹುದು. ಈ ರೀತಿಯಾಗಿ ನೀವು ವಿಶೇಷವಾಗಿ ಆಂಜನೇಯ ಸ್ವಾಮಿಗೆ ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬಹುದು. ನಂತರದಲ್ಲಿ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಹೂವು ಅಂತಂದರೆ ಕಮಲದ ಹೂ, ಜೊತೆಲಿ ತುಳಸಿಯ ಮಾಲೆ, ಹಾಗೆ ವಿಳೆದೆಲೆಯ ಹಾರ. ಇದರಲ್ಲಿ ನಿಮಗೆ ಯಾವುದು ಒಂದು ಸಮಯಕ್ಕೆ ಸಿಗುತ್ತೋ ಅದನ್ನೇ ನೀವು ಆ ಒಂದು ಹಾರವನ್ನು ತೆಗೆದುಕೊಂಡು ಬಂದು ಹಾಕಿ, ದೇವರ ಫೋಟೋಗೆ ಹಾಕಿ, ಅಂದರೆ ಆಂಜನೇಯ ಫೋಟೋಗೆ ಹಾಕಿ. ನಂತರ ಅದರ ಉತ್ಪತ್ತಿಯನ್ನು ಬೆಳಗಿನ ನಂತರ ಆಂಜನೇಯ ಸ್ವಾಮಿಯ ಬಳಿ ನೀವು ಸ್ವಲ್ಪ ಅಕ್ಷತೆ ಮತ್ತು ತುಳಸಿಯನ್ನು ಇಟ್ಟು ನಂತರದಲ್ಲಿ ಅಷ್ಟೋತ್ತರವನ್ನು ಪ್ರಾರಂಭ ಮಾಡಿ, ಅಷ್ಟೋತ್ತರವನ್ನು ಮಾಡಿಕೊಂಡು ಹಾಗೆಯೇ ಈ ಮಂತ್ರವನ್ನು ಹೇಳಿಕೊಳ್ಳಬೇಕಾಗುತ್ತದೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತ ವರಿಷ್ಠಂ ವಾತಾತ್ಮಜಂ ವಾನರವಿದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಬುದ್ಧಿಬಲ ಯಶೋಧರ್ಮಂ ನಿರ್ಭಯತ್ನಂ ಆರೋಗ್ಯತಾ ಅಜಾಳಂ ವಾಕ್ಪಟುತ್ವಂ ಹನುಮಂತಂ ಸ್ಮರಣಾತ್ಮಂ ಭವೇತು ಓಂ ಹನುಮತೇ ನಮಃ. ಈ ಒಂದು ಸ್ತೋತ್ರವು ಏನಿದೆಯೋ ಅದನ್ನು ದಿನನಿತ್ಯ ನೀವು ಮಕ್ಕಳಿಗೆ ಹೇಳಿಕೊಡಿ. ಅಂದರೆ ದಿನನಿತ್ಯ ಮಲಗುವುದಕ್ಕಿಂತ ಮುಂಚೆ ಈ ಒಂದು ಸ್ತೋತ್ರವನ್ನು ಹೇಳಿಕೊಳ್ಳುವುದರಿಂದ
ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳು ಸಹ ಆಗ್ತಾ ಹೋಗುತ್ತದೆ. ಹಾಗೆ ಈ ಮಂತ್ರವನ್ನು ನೀವು ಇವತ್ತು ಒಂದೇ ದಿವಸ ಅಲ್ಲ, ನೀವು ಇವತ್ತು ಶುರು ಮಾಡಿಕೊಂಡು ಪ್ರತಿದಿನಾನು ನೀವು ಈ ಮಂತ್ರವನ್ನು ಹೇಳ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು 21 ಬಾರಿ ಹೇಳ್ಕೋಬಹುದು, 108 ಬಾರಿ ಹೇಳ್ಕೋಬಹುದು, ಅಥವಾ ಎನಿ ಟೈಮ್ ನೀವು ಹೇಳ್ಕೊಳ್ತಾ ಇರಬಹುದು. ಆದರೆ ಒಂದು ಮಾತು ನೆನಪಲ್ಲಿ ಇಟ್ಕೋಬೇಕು, ಈ ಮಂತ್ರವನ್ನು ಹೇಳ್ಕೊಂಡಾಗ ನೀವು ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಆದಷ್ಟು ಮಂಗಳವಾರ ಶನಿವಾರ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತದೆ. ಆಂಜನೇಯಗೆ ಪ್ರಿಯವಾದ ವಾರ ಅಂದರೆ ಮಂಗಳವಾರ ಮತ್ತು ಶನಿವಾರ. ಆ ವಾರ ನೀವು ಈ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಂದರೆ ನಾನ್ ವೆಜ್ಜನ್ನು ಸೇವನೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಈ ಸ್ತೋತ್ರನ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ಈ ಶ್ಲೋಕವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಶ್ಲೋಕದ ಅರ್ಥ ಸಹಿತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಈ ಒಂದು ವಿಶೇಷವಾಗಿ ಕೆಂಪು ಬತ್ತಿಯಿಂದ ಮಾಡುವಂತಹ ದೀಪಾರಾಧನೆ ಮಾಡ್ಕೋಬೋದು. ಅಂದರೆ ಕೆಂಪು ಬತ್ತಿ ಸಿಗುತ್ತೆ ನಿಮಗೆ, ಅದರಿಂದ ನೀವು ಆಂಜನೇಯ ಸ್ವಾಮಿಗೆ ದೀಪಾರಾಧನೆ ಮಾಡ್ಬೋದು. ಮತ್ತು ಬಾಳೆಹಣ್ಣಿನ ದೀಪಾರಾಧನೆ ಮತ್ತು ತುಪ್ಪದ ದೀಪ ಕೂಡ ನೀವು ಆ ದಿನ ಹಚ್ಕೋಬೋದು. ಅಂದರೆ ಹನುಮ ಜಯಂತಿ ದಿನ ದೇವರ ಮನೆಯಲ್ಲಿ ನೀವು ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈ ಪೂಜೆಯ ದಿವಸ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹಣ್ಣುಗಳನ್ನು ಇಡಿ. ಆ ಹಣ್ಣುಗಳಲ್ಲಿ ನೀವು ಅದರಲ್ಲೂ ಮುಖ್ಯವಾಗಿ ಬಾಳೆಹಣ್ಣನ್ನು ಇಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಅದರ ನಂತರ ಆಂಜನೇಯ ಸ್ವಾಮಿಯ ವಿಗ್ರಹದ ಮುಂದೆ ಪುಟ್ಟದ ಪ್ಲೇಟ್ನಲ್ಲಿ ನೀವು ಚಿಕ್ಕದಾಗಿ ಬೆಣ್ಣೆ ಇಡಿ. ತುಂಬ ಇಷ್ಟ ಬೆಣ್ಣೆ ಅಲಂಕಾರ, ನೀವು ದೇವಸ್ಥಾನಗಳಲ್ಲಿ ಖಂಡಿತ ನೋಡಿರ್ತೀರ. ಆಂಜನೇಯನಿಗೆ ಬೆಣ್ಣೆ ಅಲಂಕಾರ ಅಂದರೆ ತುಂಬ ಇಷ್ಟ. ಹಾಗಾಗಿ ನಿಮಗೆ ಸಾಧ್ಯವಾದರೆ ಯಾವುದಾದರೂ ಆಂಜನೇಯ ದೇವಸ್ಥಾನಕ್ಕೆ ಪಕ್ಕದಲ್ಲಿ, ಅಂದರೆ ನಿಮಗೆ ಹತ್ತಿರದಲ್ಲಿರೋ ಆಂಜನೇಯ ದೇವಸ್ಥಾನಕ್ಕೆ ಬೆಣ್ಣೆ ಅಲಂಕಾರ ಆಗಿರ್ಬೋದು, ನಿಮಗೆ ಏನು ಇಷ್ಟನೋ ಅದನ್ನು ಅಲಂಕಾರ ಮಾಡಿಸಿ, ಮತ್ತು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ. ತುಂಬಾ ಒಳ್ಳೆಯದಾಗುತ್ತೆ ಆ ದಿನ ಮಾಡಿಸೋದ್ರಿಂದ. ಮತ್ತು ಅಷ್ಟೋತ್ತರ ಹೇಳ್ಕೊಳ್ಳೋದಕ್ಕೋಸ್ಕರ ನೀವು ಈ ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ಧೂಪವನ್ನು ಬೆಳಗ್ಗೆ ಅಥವಾ ನಂತರ ಆ ಅಷ್ಟೋತ್ತರವನ್ನು ಶುರು ಮಾಡ್ಕೋಬೇಕು. ನೋಡಿ, ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಕೇಸರಿ ಸಿಂಧೂರದಿಂದ ಅಷ್ಟೋತ್ತರವನ್ನು ಮಾಡ್ಬೋದು. ಓಂ ಆಂಜನೇಯಾಯ ನಮಃ, ಓಂ ಮಹಾವೀರಾಯ ನಮಃ, ಓಂ ಹನುಮತೆ ನಮಃ, ಓಂ ಮಾರುತಾಜ್ಮಜಾಯ ನಮಃ, ಓಂ ತತ್ವಜ್ಞಾನ ಪ್ರಪ್ರದಾಯ ನಮಃ, ಓಂ ಸೀತಾದೇವಿ ಮುದ್ರ ಪ್ರದಾಯಕಾಯ ನಮಃ. ಈ ರೀತಿಯಾಗಿ ಈ ಮಂತ್ರವನ್ನು ನೀವು 108 ಬಾರಿ ಹೇಳ್ಕೊಂಡು ನೀವು ಪೂಜೆ ಮಾಡ್ಕೋಬಹುದು. ತುಳಸಿಯ ಎಲೆಗಳಿಂದಲೂ ಕೂಡ ನೀವು ಅರ್ಚನೆ ಮಾಡಬಹುದು, ಅದು ಕೂಡ ತುಂಬಾ ಒಳ್ಳೆಯದು. ಮತ್ತು ದೀಪಾರಾಧನೆ ತಿಳಿಸಿಕೊಡ್ತೀನಿ. ಈಗ ನಾವು ಮೊದಲು ಬಾಳೆಹಣ್ಣಿನ ದೀಪಾರಾಧನೆ ಮಾಡ್ಕೋಬೋದು, ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಈ ಒಂದು ಆಂಜನೇಯ ಸ್ವಾಮಿಯ ಪೂಜೆಯನ್ನು ನೀವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಚೈತ್ರ ಹುಣ್ಣಿಮೆ ಸಹ ಇದೆ, ಜೊತೆಯಲ್ಲಿ ಹನುಮ ಜಯಂತಿಯು ಸಹ ಬರೋದ್ರಿಂದ ಯಾವ ಸಮಯದಲ್ಲಿ ಮಾಡಿದರೆ ಸೂಕ್ತ ಅನ್ನುವುದು ನಂತರದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಆದರೂ ಕೂಡ ಈ ಹನುಮ ಜಯಂತಿ ದಿನ ನೀವು ಬೆಳಗ್ಗೆನೇ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಶುಭ್ರ ಮಾಡಿಕೊಂಡು ಬೆಳಗ್ಗೆನೇ ನೀವು 5:30ಯಿಂದ ಬೆಳಗ್ಗೆ 6:30 ಒಳಗಡೆ ಪೂಜೆನ ಮಾಡ್ಕೋಬೋದು. ಸಂಜೆ ಕೂಡ ಪೂಜೆನ ಮಾಡ್ಕೋಬೋದು. ದೀಪಾರಾಧನೆ ಮಾತ್ರ ಬೆಳಗ್ಗೆ ಒಂದು ಸರಿ ಮಾಡಿ, ಸಂಜೆ ಒಂದು ಸರಿ ಬಾಳೆಹಣ್ಣಿನಿಂದ ದೀಪಾರಾಧನೆ ಮಾಡ್ಕೋಬೋದು. ಬಾಳೆಹಣ್ಣನ್ನು ಪೀಸ್ ಮಾಡಿ ಅದು ಮಧ್ಯದಲ್ಲಿ ದೀಪ ಇಟ್ಟು ತುಪ್ಪದ ಬತ್ತಿನ ಇಟ್ಟು ಹಚ್ಚಬೇಕಾಗುತ್ತದೆ. ಎಣ್ಣೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ತುಪ್ಪದಿಂದ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಮತ್ತು ಆಂಜನೇಯ ಸ್ವಾಮಿಗೆ ಸಿಂಧೂರ ಮತ್ತು ತುಳಸಿ ಮಾಲೆ, ಹಾಗೆಯೇ ಈ ರೀತಿಯಾಗಿ ನೀವು ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಿದರೆ ಅಷ್ಟೇ ಸಾಕು. ನೋಡಿ, ಬಾಳೆಹಣ್ಣಿನ ದೀಪಾರಾಧನೆ ಆದ ನಂತರ ಪಂಚದೀಪಾರಾಧನೆ ಕೂಡ ಮಾಡ್ಕೋಬೋದು. ಪಂಚಾರ್ತಿ ಅಂತ ಮನೆಯಲ್ಲಿ ಎಲ್ಲರ ಮನೇಲೂ ಇಟ್ಟಿರ್ತೀರ. ಆ ಪಂಚಾರ್ತಿಗಳಿಗೆ 5 ಬತ್ತಿ, ಅಂದರೆ 2 ಬತ್ತಿ ಇಡಬೇಕಾಗುತ್ತೆ. 10 ಬತ್ತಿಯನ್ನು ಇಟ್ಟು ನೀವು ಪಂಚಾರ್ತಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಥರ ಪಂಚದೀಪನಾದರೂ ಮಾಡಬಹುದು. ಕಾಯಿಯನ್ನು ಒಡೆದು ಮಂಗಳಾರತಿ ಮಾಡಬೇಕಾಗುತ್ತೆ. ಇದಿಷ್ಟು ನೀವು ಪೂಜಾ ವಿಧಾನ ಇರುವಂಥದ್ದು. ಹಾಗೆಯೇ ನೀವು ಮನೆಯಲ್ಲಿ ಪೂಜೆ ಮುಗಿಸಿಕೊಂಡು ಅದರ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಬಾಳೆಹಣ್ಣಿನ ದೀಪಾರಾಧನೆ ಮಾಡಬಹುದು, ಎಳಬತ್ತಿ ಹಚ್ಚಬಹುದು. ಆಂಜನೇಯ ಸ್ವಾಮಿಗೆ ಇದೆಲ್ಲ ತುಂಬಾ ಪ್ರಿಯವಾದದ್ದು. ಶನಿವಾರ ಬಂದಿರೋದ್ರಿಂದ ಹನುಮ ಜಯಂತಿ ನೀವು ಹನುಮಾನ್ ಟೆಂಪಲ್ಗೆ ಹೋಗಿ ಎಳಬತ್ತಿಯನ್ನು ಖಂಡಿತ ಹಚ್ಚಿ. ತುಂಬ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯ ಇರಬಹುದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಎಲ್ಲ ಕೂಡ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಪ್ರತಿ ಶನಿವಾರ ನೀವು ಹೋಗಿ ಹನುಮ ಜಯಂತಿ ದಿನವೇ ಹಚ್ಚಬೇಕು ಅಂತ ಏನಿಲ್ಲ. ಪ್ರತಿ ಶನಿವಾರನೂ ನೀವು ಎಳಬತ್ತಿಯನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಓಕೆ,
ಮತ್ತು ನೀವು ಆಂಜನೇಯ ಸ್ವಾಮಿ ಎಷ್ಟು ಪೂಜೆ ಮಾಡ್ತೀರೋ ಅಷ್ಟು ನಿಮಗೆ ಆಂಜನೇಯ ಸ್ವಾಮಿ ಅನುಗ್ರಹ ಜೊತೆಲಿ ಶನಿ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿ ಸಿಗುತ್ತೆ. ಪೂಜೆ ಎಲ್ಲ ಮುಗಿದ ನಂತರ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇರ್ತೀರೋ ಅಷ್ಟು ಜನನು ಸೇರಿಕೊಂಡು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನು ಕೇಳಿಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು. ಈ ಚೈತ್ರ ಹುಣ್ಣಿಮೆ ಜೊತೆಯಲ್ಲಿ ನಾವು ಹನುಮ ಜಯಂತಿಯನ್ನು ಕೂಡ ಈ ಶನಿವಾರ 12ನೇ ತಾರೀಕು ಆಚರಣೆ ಮಾಡಬೇಕಾಗುತ್ತದೆ. ಯಾಕೆ ಪೂಜಾ ವಿಧಾನವನ್ನು ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಹುಣ್ಣಿಮೆ ಅಂತ ಬಂದಾಗ ನಿಮ್ಮೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಹೊಸ ಕಾಯಿಯನ್ನೇನು ಬದಲಾವಣೆ ಮಾಡೋ ಹಾಗಿಲ್ಲ. ಕಾಯಿಯನ್ನು ನೀವು ಕಳಸವನ್ನು ಮಾತ್ರ ಬದಲಾವಣೆ ಮಾಡಿಕೊಂಡು ಆ ಕಳಸಕ್ಕೆ ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಕಾಯಿಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ. ಹಾಗೆಯೇ ಯಾರೆಲ್ಲ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರು ಸಪರೇಟಾಗಿ ಒಂದು ಕಳಸವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ. ಈಗ ನಿಮ್ಮ ಮನೆಯಲ್ಲಿ ಮಾಡೋದಕ್ಕೆ ಆಗದೆ ಹೋದಾಗ ನೀವು ದೇವಸ್ಥಾನಕ್ಕೂ ಸಹ ಹೋಗಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಹ ಮಾಡಿಸಬಹುದು. ಈ ರೀತಿಯಾಗಿ ಹಾಗೆಯೇ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಅಂತಂದರೆ ಅದರ ಪುಸ್ತಕವು ನಿಮಗೆ ಒಂದು ಬುಕ್ ಶಾಪಲ್ಲೂ ಕೂಡ ಸಿಗುತ್ತೆ. ತೆಗೆದುಕೊಂಡು ಬಂದು ಇಟ್ಕೊಂಡು ಮಾಡಬಹುದು. ಇಷ್ಟು ತಿಂಗಳು ಅಂತ ಹೇಳಿ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿ ಪೂಜೆನ ಮಾಡ್ಕೋಬಹುದು. ಆದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹುಣ್ಣಿಮೆ ದಿನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಹನುಮ ಜಯಂತಿ ಬಗ್ಗೆ ನನಗೆ ತಿಳಿದಿರೋ ಮಾಹಿತಿ ಇವತ್ತು ಶೇರ್ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ನಾನು ಉತ್ತಮವಾದ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.